ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪುಣ್ಯ ಅಕಾಡೆಮಿ. ಇವತ್ತು ನಾವು ಪ್ರೋಗ್ರಾಮ್ 1ನ ಶುರು ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಕರೆಂಟ್ ಡೇಟ್ ಆ್ಯಂಡ್ ಟೈಮ್ನ ಯಾವ ರೀತಿ ಪ್ರಿಂಟ್ ಮಾಡಬೇಕು ಅನ್ನೋದನ್ನ ನೋಡೋಣ. ಫಸ್ಟ್ ಆಫ್ ಆಲ್ ಜಾಂಗಲ್ಲಿ ಒಂದು ಆ್ಯಪ್ನ ಕ್ರಿಯೇಟ್ ಮಾಡ್ಕೊಬೇಕು. ಸೊ ಪೈಥಾನ್ ಮ್ಯಾನೇಜ್ ಡಾಟ್ py ಸ್ಟಾರ್ಟ್ ಆ್ಯಪ್. ನಾನು ಆ್ಯಪ್ ನೇಮ್ ಇಲ್ಲಿ ಪ್ರೋಗ್ರಾಮ್ 1 ಅಂತಲೇ ಕೊಡ್ತೀನಿ. ನಿಮಗೆ ಯಾವ ನೇಮ್ ಬೇಕು ಅದನ್ನು ನೀವು ಕೊಡ್ಬೋದು. ಬಟ್ ಎರರ್ ಬರ್ತಾ ಇದೆ, ಏನಕ್ಕೆ ಅಂತ ಹೇಳಿದ್ರೆ ಡೈರೆಕ್ಟ್ರಿಯಲ್ಲಿ ಅದು ಇಲ್ಲ. ಸೊ ಅದಕ್ಕೆ CD ಸ್ಪೇಸ್ ಅಲ್ಲಿ ನಮ್ಮ ಪ್ರಾಜೆಕ್ಟ್ ಪಾತ್ ಏನಿದೆ ಅದನ್ನು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಬೇಕು. ಮತ್ತೆ ಹಳೆ ಡೈರೆಕ್ಟ್ರಿಗೆ ಬಂದು ಸೇಮ್ ಕಮ್ಯಾಂಡ್ನ ರನ್ ಮಾಡಿದ್ರೆ ಪ್ರೋಗ್ರಾಮ್ 1 ಅನ್ನೋ ಆ್ಯಪ್ ಕ್ರಿಯೇಟ್ ಆಗಿದೆ. ಅದರಲ್ಲಿ ನೀವು ನೋಡ್ಬೋದು ಇಷ್ಟೆಲ್ಲ ಫೋಲ್ಡರ್ಸ್ ಇರುತ್ತೆ. ಈಗ ನೆಕ್ಸ್ಟ್ ನಾವು views.pyಗೆ ಬರೋಣ. ಅಲ್ಲಿ HTTP ರೆಸ್ಪಾನ್ಸ್ನ ಇಂಪೋರ್ಟ್ ಮಾಡ್ಕೊತೀವಿ. ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ವೆಬ್ ಪೇಜಲ್ಲಿ ಏನೆಲ್ಲ ಡಿಸ್ಪ್ಲೇ ಆಗಬೇಕು ಅದು HTTP ರೆಸ್ಪಾನ್ಸ್ ಥ್ರೂನೇ ಡಿಸ್ಪ್ಲೇ ಆಗಬೇಕು. ಅದಕ್ಕೆ HTTP ರೆಸ್ಪಾನ್ಸ್ನ ಇಂಪೋರ್ಟ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಡೇಟ್ ಆ್ಯಂಡ್ ಟೈಮ್ನ ಕೂಡ ಇಂಪೋರ್ಟ್ ಮಾಡ್ಕೊತೀನಿ. ಇದಾದಮೇಲೆ ಇಂಡೆಕ್ಸ್ ಅನ್ನೋ ಫಂಕ್ಷನ್ನ ಇಂಪೋರ್ಟ್ ಮಾಡ್ಕೊಬೇಕು. ನಾವು ಇಂಡೆಕ್ಸ್ ಅನ್ನೋ ಫಂಕ್ಷನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ವೆಬ್ ಪೇಜ್ ಓಪನ್ ಮಾಡಿದಾಗ ನಮಗೆ ಏನೆಲ್ಲ ಕಂಟೆಂಟ್ ಡಿಸ್ಪ್ಲೇ ಆಗಬೇಕು ಅದನ್ನು ಇದು ತಿಳಿಸುತ್ತೆ. ನಾನು ಇಂಡೆಕ್ಸ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡ್ತೀನಿ. ಆಫ್ಟರ್ ದಿಸ್ HTTP ರೆಸ್ಪಾನ್ಸ್ನ ಯೂಸ್ ಮಾಡ್ತೀನಿ. ಅಲ್ಲಿ ಪ್ಯಾರಾಮೀಟರ್ನ ನಾನು ಪ್ರೋಗ್ರಾಮ್ 1 ಅಂತ ಕೊಡ್ತೀನಿ. ಇನ್ನೊಂದು ಫಂಕ್ಷನ್ ಬರೀತೀನಿ ಕರೆಂಟ್ ಡೇಟಾ ಟೈಮ್ ಅಂತ. ಆ್ಯಂಡ್ ಇದಕ್ಕೆ ಪ್ಯಾರಾಮೀಟರ್ ನಾನು ರಿಕ್ವೆಸ್ಟ್ ಅಂತ ಕೊಡ್ತೀನಿ. ಇಲ್ಲೇನಂತ ಅಂದರೆ ಕರೆಂಟ್ ಡೇಟಾ ಟೈಮ್ನ ಫೆಚ್ ಮಾಡ್ಕೊಬೇಕು. ನಾವು ವೇರಿಯೇಬಲ್ ಕನ್ಸಿಡರ್ ಮಾಡಿ ಡೇಟ್ ಟೈಮ್ ಡಾಟ್ ಡೇಟ್ ಟೈಮ್ ನಾವು ಅಂತ ಟೈಪ್ ಮಾಡ್ತೀನಿ. ಸೊ ಈಗ ಆಲ್ರೆಡಿ ಇಂಪೋರ್ಟ್ ಮಾಡ್ಕೊಂಡಿದ್ದೀವಲ್ಲ ಮಾಡ್ಯೂಲ್ನ, ಅದನ್ನು ನಾವು ಇಲ್ಲಿ ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಡೇಟಾ ಟೈಮ್ನಲ್ಲಿ ಕ್ಲಾಸ್ನೂ ಕೂಡ ಇಂಪೋರ್ಟ್ ಮಾಡ್ಕೊತೀವಿ. ನೆಕ್ಸ್ಟ್ ಇದನ್ನು ಡಿಸ್ಪ್ಲೇ ಮಾಡಬೇಕು. ಸೊ ವೆಬ್ ಪೇಜಲ್ಲಿ ನಾವೇನೇ ಡಿಸ್ಪ್ಲೇ ಮಾಡಬೇಕು ಅಂತ ಇದ್ದರೂ ಅದು HTML ಥ್ರೂನೇ ಡಿಸ್ಪ್ಲೇ ಮಾಡಬೇಕು. ಅದಕ್ಕೆ ಇಲ್ಲಿ ನಾನು ಬೋತ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಟ್ಯಾಗ್ ಯೂಸ್ ಮಾಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ ಬೋತ್ HTML ಆ್ಯಂಡ್ ಬಾಡಿ ಟ್ಯಾಗ್ಸ್. ಸೊ ಬಾಡಿ ಒಳಗಡೆ ನನಗೆ ಏನು ಕಂಟೆಂಟ್ ಬೇಕು ಅದನ್ನು ಪ್ರಿಂಟ್ ಮಾಡ್ಕೊತೀನಿ. ಸೊ ಇಲ್ಲಿ ನಾನು ಹೆಡ್ಡಿಂಗ್, ಪ್ಯಾರಾಗ್ರಾಫ್ ಏನು ಬೇಕಾದರೂ ಕೊಡ್ಬೋದು. ಬಟ್ ಪರ್ಟಿಕ್ಯುಲರ್ಲಿ ನಾನಿಲ್ಲಿ ಹೆಡ್ಡಿಂಗ್ ಅಂತ ತಗೊತಾ ಇದ್ದೀನಿ. ಸೊ ಅದಕ್ಕೆ H2 ಟ್ಯಾಗ್ನ ಯೂಸ್ ಮಾಡ್ತಾ ಇದ್ದೀನಿ. H2 ಒಳಗಡೆ ಕರೆಂಟ್ ಡೇಟ್ ಆ್ಯಂಡ್ ಟೈಮ್ ಇಸ್ ಅಂತ ಕೊಡ್ತೀನಿ. ಕರೆಂಟ್ ಅನ್ನೋ ವೇರಿಯೇಬಲ್ ಎಲ್ಲಿ ಸ್ಟೋರ್ ಆಗುತ್ತೆ ಅಂತ ಹೇಳಿದ್ರೆ ನವ್ ಅನ್ನೋ ವೇರಿಯೇಬಲ್ನಲ್ಲಿ ಸ್ಟೋರ್ ಆಗುತ್ತೆ. ಸೊ ನವ್ ಅನ್ನೋ ವೇರಿಯೇಬಲ್ನ ಇಲ್ಲಿ ಬರೀತೀನಿ. ಈ ಡಿಸ್ಪ್ಲೇ ಏನಿದೆ ಅದನ್ನು HTTP ರೆಸ್ಪಾನ್ಸಲ್ಲಿ ಫೆಚ್ ಮಾಡ್ಕೊಬೇಕು. ಸೊ ರಿಟರ್ನ್ HTTP ರೆಸ್ಪಾನ್ಸ್ ಡಿಸ್ಪ್ಲೇ ಅಂತ ಕೊಡ್ತೀನಿ. views.pyಯಲ್ಲಿ ಏನೆಲ್ಲ ಕೆಲಸ ಆಯಿತು ಅದೆಲ್ಲ ಮುಗ್ದಿದೆ. ಸೊ ನೆಕ್ಸ್ಟ್ ನಾವು ನ್ಯೂ ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಬೇಕು. ಸೊ ನ್ಯೂ ಫೋಲ್ಡರ್ ನೇಮ್ ಬಂದು urls.py ಅಂತ. ಆಫ್ಟರ್ ದ್ಯಾಟ್ ಪಾತ್ ಇಂಪೋರ್ಟ್ ಮಾಡ್ಕೊಬೇಕು ಫ್ರಮ್ jang.urls. ಮತ್ತು ವ್ಯೂಸ್ನು ಕೂಡ ಇಂಪೋರ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ URLs ಪ್ಯಾಟ್ರನ್ ಯೂಸ್ ಮಾಡ್ತೀನಿ. ಫಸ್ಟ್ ಪಾತ್ ಬಂದು ಎಂಟಿ ಪಾತ್ ಕೊಟ್ಟಾಗ urls.index ಅಂತ ಬರಬೇಕು. ಸೊ ನೆಕ್ಸ್ಟ್ ಪಾತ್ ಏನಪ್ಪ ಅಂತ ಹೇಳಿದ್ರೆ ಟೈಮ್ ಅಂತ ಕೊಡ್ತೀನಿ. ಏನಕ್ಕಂತ ಹೇಳಿದ್ರೆ ನಮ್ಮ ಟೈಮ್ ಇದೆಯಲ್ಲ ಅದು ಪ್ರಿಂಟ್ ಆಗಬೇಕು. ಫಾರ್ ದ್ಯಾಟ್ ಸೇಕ್. ಸೊ ಇಷ್ಟು ಮೈನ್ ಪ್ರೋಗ್ರಾಮಲ್ಲಿರುವಂಥ ಕೆಲಸ. ನೆಕ್ಸ್ಟ್ ನಾವೇನು ಮೈ ಪ್ರಾಜೆಕ್ಟ್ ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ settings.pyಗೆ ಹೋಗಿ ಪ್ರೋಗ್ರಾಮ್ನ ಅಲ್ಲಿ ಆ್ಯಡ್ ಮಾಡ್ಕೊಬೇಕು. ಸೊ ಪ್ರೋಗ್ರಾಮ್ 1. ಸೊ ನೆಕ್ಸ್ಟ್ urls.pyಗೆ ಹೋಗಿ ಪಾತ್ ಇನ್ಕ್ಲೂಡ್. ಸೊ ಈಗ ಆಲ್ರೆಡಿ ನಾನು ಪಾತ್ ಇನ್ಕ್ಲೂಡ್ನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಬೈ ಡಿಫಾಲ್ಟ್ ಇದು ಇಲ್ಲಿ ಶೋ ಮಾಡ್ತಿಲ್ಲ. ನೆಕ್ಸ್ಟ್ ಪ್ರೋಗ್ರಾಮ್ 1 URLs ಅಂತ ಕೊಡ್ತೀನಿ.
ಪ್ರೋಗ್ರಾಮ್ 1 URLs ಅಂತ ಹೇಳಿದ್ರೆ ಬೇಸಿಕಲಿ ಪ್ರೋಗ್ರಾಮ್ 1ನಲ್ಲಿ ಏನೆಲ್ಲ URLs ಇದೆಯೋ ಅದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಬೇಕು ಅಂತ ಹೇಳಿ ಅರ್ಥ. ನೆಕ್ಸ್ಟ್ ನಾವು ಮೈಗ್ರೇಷನ್ ಮಾಡಬೇಕು. ಇದು ಆಲ್ರೆಡಿ ಇರುತ್ತೆ, ಬಟ್ ನಾವು ಮತ್ತೊಂದು ಸರ್ತಿ ಟರ್ಮಿನಲ್ನಲ್ಲಿ ಮಾಡೋಣ. ಪೈಥನ್ manage.py ಮೈಗ್ರೇಷನ್. ಬಟ್ ಇಲ್ಲಿ ನೋ ಚೇಂಜ್ ಡಿಟೆಕ್ಟೆಡ್ ಅಂತ ಬರ್ತಾ ಇದೆ. ನೆಕ್ಸ್ಟ್ ಪೈಥನ್ manage.py ಮೈಗ್ರೇಟ್ ಅಂತ ಕೊಟ್ಟರೆ ಮೈಗ್ರೇಷನ್ ಇಲ್ಲ ಅಂತ ತೋರಿಸ್ತಿದೆ, ಬಿಕಾಸ್ ಮೈಗ್ರೇಷನ್ ಆಲ್ರೆಡಿ ಇದೆ. ನೆಕ್ಸ್ಟ್ ಇದನ್ನು ರನ್ ಮಾಡೋಣ. ಸೊ ಇಲ್ಲೇನು ಫಾಲೋ ಲಿಂಕ್ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಬೇಕು. ಸೊ ಈಗ ಪ್ರೋಗ್ರಾಮ್ 1 ಅಂತ ಹೇಳಿ ಡಿಸ್ಪ್ಲೇ ಆಗುತ್ತೆ. ಏನಕ್ಕೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಅಂತ ಹೇಳಿದ್ರೆ, HTTP ರೆಸ್ಪಾನ್ಸಲ್ಲಿ ಅಂದರೆ ಇಂಡೆಕ್ಸಲ್ಲಿ HTTP ರೆಸ್ಪಾನ್ಸಿಗೆ ಪ್ರೋಗ್ರಾಮ್ 1 ಅಂತ ಹೇಳಿ ಕೊಟ್ಟಿದ್ವಿ, ಅದಕ್ಕೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಆ್ಯಂಡ್ ಈವನ್ ಇಂಡೆಕ್ಸ್ ಕೂಡ ಫೆಚ್ ಆಗ್ತಾ ಇದೆ. ಸೊ ಇಲ್ಲಿ ಇಂಡೆಕ್ಸ್ ಹೆಂಗೆ ಫೆಚ್ ಆಗ್ತಿದೆ ಅಂತ ಹೇಳಿದ್ರೆ, urls.py ನಲ್ಲಿ ನಾವು ಹೇಳಿರೋ ಹಾಗೆ ಎಂಟಿ ಪಾತ್ ಇದ್ದರೆ views.index ಬರಬೇಕು ಅಂತ ಹೇಳಿದ್ದೀವಿ. ಸೊ ಆ ಕಾರಣದಿಂದಾಗಿ ಇಂಡೆಕ್ಸ್ ಫೆಚ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಸರ್ಚ್ ಬಾರಿಗೆ ಹೋಗಿ ನಾನು /time ಅಂತ ಹೇಳಿ ಚೇಂಜ್ ಮಾಡ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು ಕರೆಂಟ್ ಡೇಟ್ ಆ್ಯಂಡ್ ಟೈಮ್ ಏನಿದೆ ಅದು ಪ್ರಿಂಟ್ ಆಗಿದೆ. ಸೊ ಇಷ್ಟು ನಮ್ಮ ಫಸ್ಟ್ ಪ್ರೋಗ್ರಾಮ್. ಸೊ ಇನ್ನು ರಿಮೈನಿಂಗ್ ಪ್ರೋಗ್ರಾಮ್ಸ್ನ ಅಪ್ಕಮಿಂಗ್ ವಿಡಿಯೋಸಲ್ಲಿ ನೋಡೋಣ.